ಸರ್ಕಾರ ಚೆನ್ನಾಗಿ ನಡೆಯಲ್ಲ ಸರ್. ಇವ್ರು ಆಗಿರೋದು ವೇಸ್ಟ್. ಈ ಬಿ ಜೆ ಪಿ ಇದ್ರೆ ಎಷ್ಟೋ ಬೆಟ್ರು. ಈ ಬೈಕ್ ಟ್ಯಾಕ್ಸಿ ತಗೊಂಬಂದು ಈಗ 3 ವರ್ಷದಿಂದ ಓಡಿಸ್ತಾನೆ ಇದ್ದಾರೆ. ಅದೇನು ಕೋರ್ಟ್ನಾಗೆ ಒಂದು ಮುಂದೆ ವಾರ 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 ತಳ್ತಾನೆ ಇದ್ದಾರೆ. ಈಗ ಇವ್ರು ಇದರಿಂದ ನಾವೆಲ್ಲ ಬೀದಿಗೆ ಬರ್ತಾ ಇದ್ದಾವೆ. ಈಗ ಒಂದು ಹತ್ರನೂ ರೋಡ್ ಸರಿ ಇಲ್ಲ, ಎಲ್ಲ ಹೊಂಡ ಗುಂಡಿ ರೋಡು. ಇವ್ರು ಏನು ಸರಿನೇ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ವೇಸ್ಟ್, ಏನು ಉಪಯೋಗ ಆಗಿಲ್ಲ. ಸಿದ್ದರಾಮಯ್ಯನೂ ಬೇಡ, ಡಿ ಕೆ ಶಿನೂ ಬೇಡ. ಈಗ ನಾವು 0 ಕೊಡ್ತೀವಿ ಸರ್. ಅವರಿಗೂ 0% ಅವರಿಬ್ಬರು, ಏನು ಉಪಯೋಗ ಇಲ್ಲ. ಪರವಾಗಿಲ್ಲ. ತೃಪ್ತಿ ಯಾವ ಸರ್ಕಾರ ಯಾರು ಬಂದ್ರೂ ಮಾಡೋಕ್ಕಾಗಲ್ಲ. ತಕ್ಕಮಟ್ಟು ನಡೆಸ್ಕೊಂಡು ಹೋಗ್ತಾವ್ರೆ. ಇವರು ಒಂದು ಸ್ವಲ್ಪ ಸೀಟ್ಗೋಸ್ಕರ ಇದು ಮಾಡ್ತಾವ್ರೆ. ಸೀಟು ಅದು ಸೀಟು, ಈ ಮುಖ್ಯಮಂತ್ರಿ ಸೀಟು ಅದು ಇದು ಅಂತ ಹೇಳ್ತಾವ್ರೆ. ಯಾವ ಬಿ ಜೆ ಪಿ ಬಂದರೆ ಏನು ಮಾಡಿಬಿಡ್ತಾರ, ಕಾಂಗ್ರೆಸ್ ಬಂದರೂ ಏನು ಮಾಡಲ್ಲ, ದಳ ಬಂದರು ಹಿಂಗೆ ನಡ್ಕೊತ ಹೋಗ್ತಾ ಇದೆ. ಇರೋದ್ರಲ್ಲಿ ಪರವಾಗಿಲ್ಲ. ಸಿದ್ದರಾಮಯ್ಯ ಅವರು ಕರಪ್ಷನ್ ಸ್ವಲ್ಪ ಕಡಿಮೆ, ಅವರು ಓಕೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಆದರೆ ಒಂದು ಸ್ವಲ್ಪ ಕರಪ್ಷನ್ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ಇನ್ನು ಹೆಂಗೆ ಅಂತ ಗೊತ್ತಿಲ್ಲ. ಮತ್ತು ಅಲ್ಲ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಆಳ್ಬೋದು ಅವರು. ಅಭಿಪ್ರಾಯ ಅಷ್ಟೇ, ಬೇರೆ ಏನಿಲ್ಲ. ಅವರು ಕರಪ್ಷನ್ ಅಂತ ಮೊದಲೇ ಒಂದು ಸ್ವಲ್ಪ ಪ್ರೂಫ್ ಆಗಿದೆಯಲ್ಲ, ಸ್ವಲ್ಪ ಜೈಲು ಫೈಲು ಅವೇನೇನೋ ಆಗಿದೆಯಲ್ಲ, ತೆರಿಗೆ ಇಲಾಖೆ ಅದು ಏನೇನೋ ಆಲ್ರೆಡಿ ಆಗಿದೆ ಅಂತ ಇದಿದೆ. ಅವರು ಇವರೇನು ಅಂತ ಹಂಗೇನು ಕಂಡಿಲ್ಲ. ಸಿದ್ದರಾಮಯ್ಯ ಕ್ಲೀನ್ ಅಲ್ಲ, ಈಗ ಕಂಡಿಲ್ಲ. ಅವ್ರು ಇನ್ನೂ ಜೈಲು ಮುಖ ಹೋಗಿ ನೋಡಿಲ್ಲ. ಇವರು ಆಲ್ರೆಡಿ 50 ದಿವಸ ಏನೋ ಹೋಗೋರೆ ಅಂತ ಪ್ರೂಫ್ ಈಗ ಗೊತ್ತಾಗತ್ತಲ್ರಿ. ನಡವಳಿಕೆ ಮೇಲೇ ಹೇಳ್ಬೋದಲ್ಲ ಸ್ವಲ್ಪ. ಬೇರೆ ಹೇಳಿ. ಈಗ CM ಸಿದ್ದರಾಮಯ್ಯ ಅವ್ರಿಗೆ ಒಂದು 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಸರ್? 9. ನೋಡಿ, ಜಂಟಿಯಾಗಿ ಸರ್ಕಾರ ಮಾಮೂಲಿ ನಡೀತಾ ಇದೆ. ಏನಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಂಗಳೂರಂಥ ಸಿಟಿಲಿ ಇನ್ನೂ ಏನಾದರೂ ದೊಡ್ಡ ಒಂದು ಲ್ಯಾಂಡ್ಮಾರ್ಕ್ ಕೆಲಸ ಆಗಬೇಕಾಗಿತ್ತು. ಅದು ಇಲ್ಲಿವರೆಗೂ ಆಗಿಲ್ಲ. ನಾನು ಇತ್ತೀಚೆಗೆ ಡೆಲ್ಲಿ ಸಿಟಿ, ಹೈದ್ರಾಬಾದ್ ಇದೆಲ್ಲ ನೋಡ್ಕೊಂಬಂದೆ. ನಾವು ಇಲ್ಲಿರೋರ್ಗೆ ಏನು ಅನಿಸುತ್ತೆ ಅಂದರೆ ಬೆಂಗಳೂರೇ ದೊಡ್ಡದು ಅನಿಸುತ್ತೆ, ಅಥವಾ ಡೆವಲಪ್ಮೆಂಟ್. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗ್ಲೂ ಅನಿಸುತ್ತೆ ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಬೋದಿತ್ತು ಬೆಂಗಳೂರನ್ನ. ನಾವು ಯಾವಾಗ IT SM ಕೃಷ್ಣ ಅವ್ರ ಕಾಲದಲ್ಲಿ IT ಇದಾಗಿದ್ದು ಇಲ್ಲಿ, ಆವಾಗಿನ ಲೆಕ್ಕ ತೊಗೊಂಡಿದ್ರೆ ಇಷ್ಟೊತ್ತು ಪ್ಲ್ಯಾನ್ ಮಾಡಿ ಇನ್ನೂ ದೊಡ್ಡ ಇದಾಗಿ ಮಾಡ್ಬೋದಿತ್ತು. ನನಗನ್ಸ್ದಂಗೆ ಕರ್ನಾಟಕದ ದೌರ್ಭಾಗ್ಯ ಏನಂದರೆ, ಈ ಲಾಸ್ಟ್ ಒಂದು 15 ವರ್ಷದಿಂದ ಬರೀ CM ಕಿತ್ಲಾಟನೇ ನಡೀತಾ ಇದೆ. ಯಡಿಯೂರಪ್ಪನ ಬಂದಾಗಿಂದ ಕಾಲದಿಂದನೂ ಈಗ ಒಬ್ಬ CM ಆಗಿ ಅವ್ರಿಗೆ ಯಾವುದೇ ಥರ ಅಡಚಣೆ ಇಲ್ಲದು ಒಂದು 5 ವರ್ಷ ಇದ್ದರೆ ಏನಾದರೂ ತಲೆ ಓಡುತ್ತೆ, ಏನಾದರೂ ಮಾಡೋಣ ಧೈರ್ಯವಾಗಿ ಅಂತ. ಇಲ್ಲಿ ನೀವು ಗಮನಿಸಿ ನೋಡಿ, ಇವತ್ತು ಅಷ್ಟೇ ಸಿದ್ದರಾಮಯ್ಯ ಅಂತ ಹೇಳ್ತೀರಾ, ಡಿ ಕೆ ಶಿವಕುಮಾರ್ ಅವರಿಬ್ಬರಿಗೆ ಇವಾಗ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ? ಇಡೀ ಕರ್ನಾಟಕಕ್ಕೆ ಗೊತ್ತು, ಓಡ್ತಾ ಇರೋದು ಒಂದೇ ತಲೆ. ನಾನು CM ಹೆಂಗೆ ಬಿಟ್ಕೊಡ್ಬಾರ್ದು, ಅದಕ್ಕೇನು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು, ಡಿ ಕೆ ಅವರು ನಾನು ಯಾವಾಗ CM ಆಗಬೇಕು ಅಂತ. ಹಿಂಗೆ ಆದರೆ ಯಾವಾಗ ಆಗುತ್ತೆ ಅಭಿವೃದ್ಧಿ? ಸೊ ನನ್ನ ಪ್ರಕಾರ ಈ ಥರದ್ದು ನಿಲ್ಲಬೇಕು. ಒಬ್ಬರು CM ಬಂದರೆ 5 ವರ್ಷ ಅಂತ ಫಿಕ್ಸ್ ಆಗಬೇಕು, ಆವಾಗ ಏನಾದರೂ ಅಭಿವೃದ್ಧಿ ಆಗುತ್ತೆ. ಸೊ ನನಗೇನು ಇಬ್ಬರು ಜಂಟಿ ಅಂತಲೇ ಅನ್ನಿಸ್ತಾ ಇಲ್ಲ. ಇದು ಫಸ್ಟ್ ಇದು ಮುಗಿಬೇಕು, ಆವಾಗಲೇ ಏನಾದರೂ ಅಭಿವೃದ್ಧಿ. ಹೌದು ಏನು ಅವರೆಲ್ಲ ಏನು ಮಾಡಿಟ್ಟಿದ್ದಾರೆ ಹೋಗಿ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, 10 ಕಿಲೋಮೀಟ್ರನ್ನ ನೀವು 5 ನಿಮಿಷದಲ್ಲಿ ಪಾಸ್ ಆಯ್ತೀರ. ಎಲ್ಲ ಕಡೆ ಆಯಿತು, ಹಳೇದು ಹಂಗೆ ಇರುತ್ತೆ. ಹಳೇದು ಈ ಊರು ಇಲ್ಲಿ ಮಾಡೋಕ್ಕಾಗಲ್ಲ. ಸೆಟ್ ಆದಮೇಲೆ ಹೊಸ ಬೆಂಗಳೂರು ಅಂತ ಮಾಡಿದಾಗ ಹಂಗೆಲ್ಲ ಮಾಡ್ಬೋದಲ್ವ? ಅದೆಲ್ಲ ನೋಡಿದಾಗ ನಾವಿಲ್ಲ, ಏನು ಇಲ್ಲಿ ಅಭಿವೃದ್ಧಿ ಬಗ್ಗೆ ಇಲ್ಲ. ಇನ್ನು ಹಿಂಗೆ ನಾವೂ ಯಾಕೋ ವೋಟ್ ಮಾಡೋದು ಸರಿ ಇಲ್ಲ ಅನಿಸುತ್ತೆ. ಅಲ್ಲ, ನಾವು ವೋಟ್ ಮಾಡೋದು ಹಿಂಗೆ ಅಲ್ವಾ? ಹಿಂಗೆ ಮಾಡ್ತಾ ಇರ್ತೀವಿ, ಹಿಂಗೆ CMದೇ ನಡೀತಾ ಇರುತ್ತೆ. ಅದರಲ್ಲಿ 5 ವರ್ಷ ಮುಗಿಯುತ್ತೆ, ನೆಕ್ಸ್ಟ್ ಬರ್ತಾರೆ. ಇದೇ ನಡೀತು ಲಾಸ್ಟ್ ಒಂದು 15 ವರ್ಷದಿಂದ ಕರ್ನಾಟಕದ. ಇಲ್ಲ ಅಂದರೆ ಎಲ್ಲೋ ಹೋಗ್ಬೇಕಾಯ್ತು ಬೆಂಗಳೂರು. ಈಗ CM ಸಿದ್ದರಾಮಯ್ಯ 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ಬೋದು ಸರ್? ಏನೊಂದು 4-5 ಕೊಡ್ಬೋದು ಅಷ್ಟೇ. ಸರ್, ಆಡಳಿತ ಅನ್ನೋದಕ್ಕಿಂತ ಅವ್ರವ್ರನ್ನ ಬೇಳೆ ಬೇಯಿಸ್ಕೊತಾವ್ರೆ ಅಷ್ಟೇ. ಯಾರೇ ಆದರೂ ಅಷ್ಟೇ. ಇಲ್ಲಿ ಜನಗಳ ಕಷ್ಟ ಯಾರೂ ಕೇಳ್ತಾ ಇಲ್ಲ. ಇವಾಗ ಏನೇ ಒಂದಾಗಲಿ, ಇವಾಗ ಅಂಗಡಿಗೆ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಏನು ತೊಗೊಬೇಕು ಅಂತ ಮನೇಲಿ ಕೇಳ್ತಾರಲ್ವ? ಅದನ್ನು ಜನಗಳನ್ನ ಅಂತ ಕೇಳಿ ಅವ್ರು ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ. ಇವಾಗ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾರೆ. ಆಮೇಲೆ ಬಂದು ಹಿಂಗಾಯ್ತು ಹಂಗಾಯ್ತು ಅಂತಾರೆ. ಇವಾಗ ರೋಡ್ಗಳೇ ನೋಡಿ, ಒಂದೊಂದು ಕಡೆ ಎಲ್ಲ ಕ್ಲೀನಾಗಿ ರೋಡ್ ಹಾಕ್ತಾರೆ.
ಮಳೆ ಬಂತು ಹಂಗೆ ಕೊಚ್ಕೊಂಡು ಹೋಗುತ್ತೆ. ಇನ್ನೊಂದು ವಾರ ಬಿಟ್ಟರೆ ಹಂಗೆ ಉದ್ರಿ ಹೋಗುತ್ತೆ. ಅದನ್ನು ಕೇಳೋರು ಯಾರು? ಜನಗಳು ಕೇಳಬೇಕು. ಇಲ್ಲಿ ಜನಗಳು ಕೇಳ್ತಾ ಇಲ್ಲ ಅಷ್ಟೇ. ಜನಗಳು ಕೇಳೋ ಯಾವಾಗವರೆಗೂ ಅವ್ರು ಕೇಳಲ್ವೋ ಅಲ್ಲಿವರೆಗೂ ಜನಗಳು ಅಂತೂ ಉದ್ಧಾರ ಆಗಲ್ಲ. ಇವಾಗ ಅದು ಯಾವುದೋ ಒಂದು ಪ್ರಜಾಕೀಯದ್ದು ಯಾವುದೋ ಒಂದು ಹಳ್ಳೀಲಿ ಒಂದಿದೆ, ಅಲ್ಲಿ ಹೆಂಗೆ ಮಾಡ್ತಾವ್ರೆ ಅಂದರೆ ಜನಗಳಿಗೆ ಏನು ಬೇಕು ಅದನ್ನು ಉಪಯೋಗ ಮಾಡ್ತಾವ್ರೆ. ಏನು ನಿಮ್ಗೇನು ಪರಿಹಾರ ಬೇಕು, ಏನು ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ಮಾಡೋದಕ್ಕೂ ಅವರು ಹೆಂಗೆ ಬೇಕೋ ಹಂಗೆ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ. ನಮಗೆ ಏನು ಕರ್ನಾಟಕದಲ್ಲಿರೋರಿಗೆ ಜನಗಳು ಕೇಳೋ ಗಂಟ ಅವರು ಉದ್ಧಾರ ಆಗಲ್ವೋ, ಈ ಬೆಂಗಳೂರಂತೂ ಉದ್ಧಾರ ಆಗಲ್ಲ ಸರ್. ಕಾಸ್ಟ್ಲಿ ದುನಿಯಾ ಆಯ್ತದ ಅಷ್ಟೇ. ಹೆಂಗೆ ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಎಲ್ಲೈತೆ ಅಂತ ಕೇಳೋದಕ್ಕಿಂತ ಬೇರೆ ಭಾಷೆ ಜನ ಯಾವ ಮೂಲೆಯಲ್ಲಿಲ್ಲ ಅಂತ ಕೇಳ್ಬೇಕು, ಹಂಗೆ ಆಗ್ಬಿಟ್ಟೈತೆ. ಇವಾಗ ನಮ್ಮ ಕೆಲಸನೇ ಲೆಕ್ಕ ಹಾಕೊಳ್ಳಿ, ನಾವು ಬಾಡಿಗೆ ಕಟ್ಕೊಂಡು ಮೇಂಟೈನ್ ಮಾಡಿಕೊಂಡೇ ನಮಗೆ ಸಂಪಾದನೆ ಆಯ್ತಲ್ಲ. ಇವಾಗ ಒಬ್ಬೊಬ್ಬರು ಬಾಡಿಗೆಗೆ ಆಟೋ ಹಿಡ್ಕೊಂಡು ಹಿಂದಿಯವನು ಕೊಡು, DL ಫೋರ್ಕ್ ಮಾಡು, ಡಿಸ್ಪ್ಲೇನ ಫೋರ್ಕ್ ಮಾಡು, ಎಲ್ಲ ಒಂಥರ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಅವರೇ ಸರ್ಕಾರ. ಅದಕ್ಕೆ ಯಾವಾಗ ಕಡಿಯೋಣ ಅಂತಾರೋ ಗೊತ್ತಿಲ್ಲ. ಜೊತೆಗೆ ಸರಿಯಾಗಿ ಆಡಳಿತ ಕೊಡ್ತಲ್ಲ ಅಂತಿರೋದು. ಅಂದರೆ ಅರ್ಧಕ್ಕರ್ಧ ಅಷ್ಟೇ. ಇವಾಗ ಒಂದೊಂದು ಕೆಲಸ ಒಳ್ಳೆಯದೇ ಆಗ್ಬೋದು. ಅಂದರೆ ಏನು ಅಂದರೆ ಫಸ್ಟ್ ಕೈಯಿಂದ 2ನೇ ಕೈ 3ನೇ ಕೈ ಅಲ್ವಾ. ಇವಾಗ ನಾವು ನೋಡಿ ಗಾಡಿಗೆ ಲೋನ್ ಹಾಕಿ ಗೌರ್ಮೆಂಟಿಂದ ಸಬ್ಸಿಡಿ ಅಂತ ಬರ್ತದೆ ಅಂತಾರೆ. ನಾವು ಹೋಗಿ ಕೇಳಿದ್ರೆ ಅದು ಇದು ಇತ್ತು ಅಂತಾರೆ. ನಾವು ಓದಿದ್ರೆ ಗೊತ್ತಿರುತ್ತೆ, ಓದಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅಯ್ಯೋ ಹೋಗಪ್ಪ ಅಂತಾರೆ. ಒಂದು ದಿವಸ ಚಂದ 2 ದಿವಸ ಚಂದ. ಇವಾಗ ರೇಷನ್ ನಿಂತ್ಕೊಂಡ್ರೆ ಬೆಳಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಕೊಡ್ತಾರೆ. ಆ ಕೊಡೋ 30 kgಗೆ ನಾವು ಆಲ್ರೆಡಿ ಒಂದು ದಿವಸ ಸಂಪಾದನೆ ಮಾಡಿಬಿಟ್ಟು 3 ಮೂಟೆ ಅಕ್ಕಿ ತೊಗೊಬಿಡ್ಬೋದು. ಅದಕ್ಕೆ ಕಡಿಯೋಣ ಆಗ್ತಾಯಿಲ್ಲ. ಅದು ಯಾವಾಗ ಆಗ್ತಾರೋ ಆವಾಗ ಅವರು ಸರ್ಕಾರ ಬರುತ್ತೆ ಸರ್. ಈಗ CM ಅವ್ರಿಗೆ 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? 10 ಮಾರ್ಕ್ಸಲ್ಲಿ 5 ಕೊಡ್ತೀವಿ. ಹಾಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.